ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಾವು ಮಧ್ಯಸ್ಥಿಕೆಯನ್ನು ಮಾಡಿದ್ವಿ, ಸಂಧಾನ ಮಾಡಿಸಿದ್ವಿ, ಶಾಂತಿ ಉಂಟಾಗೋ ಹಾಗೆ ಮಾಡಿದ್ವಿ ಅಂತ ಹೇಳಿಕೊಳ್ಳುವ ಅಮೆರಿಕಾದ ಇನ್ನೂ ಒಂದು ಪ್ರಯತ್ನವನ್ನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ತಪ್ಪಿಸಿದ್ದಾರೆ. ಅಷ್ಟೇ ಅಲ್ಲ, ಭಾರತ ಪಾಕಿಸ್ತಾನದ ವಿಷಯದಲ್ಲಿ ಯಾವತ್ತೂ ಯಾರ ಮಧ್ಯಸ್ಥಿಕೆಯನ್ನು ಬಯಸಿರಲಿಲ್ಲ, ಈಗಲೂ ಬಯಸಿಲ್ಲ, ಮುಂದೆ ಕೂಡ ಬಯಸೋದಿಲ್ಲ ಅನ್ನೋದನ್ನ ಟ್ರಂಪ್ಗೆ ನೇರವಾಗಿ ತಿಳಿಸಿದ್ದಾರೆ. ಮತ್ತು ಅಮೆರಿಕಾಗೆ ಬನ್ನಿ ಅನ್ನೋ ಟ್ರಂಪ್ ಆಹ್ವಾನವನ್ನು ಕೂಡ ಮೋದಿ ತಿರಸ್ಕರಿಸಿದ್ದಾರೆ. ಇದಿಷ್ಟು ಕೂಡ ಟ್ರಂಪ್ ಮತ್ತು ಮೋದಿ ನಡುವೆ ನಡೆದ 35 ನಿಮಿಷಗಳ ಮಾತುಕತೆಯ ಸಾರಾಂಶ. ಹಾಗಾದರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅಮೆರಿಕಾದಲ್ಲಿರುವಾಗಲೇ ಭಾರತದ ಪ್ರಧಾನಿಯನ್ನು ಅಮೆರಿಕಾಗೆ ಆಹ್ವಾನಿಸಿದ್ದು ಯಾಕೆ? ಟ್ರಂಪ್ ಉದ್ದೇಶ ಅಲ್ಲಿ ಏನಿತ್ತು ಮತ್ತು ಭಾರತದ ಪ್ರತಿಕ್ರಿಯೆ ಎಷ್ಟು ಖಾರವಾಗಿತ್ತು? ಇಷ್ಟಕ್ಕೂ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಭಾರತದ ಜೊತೆ ಟ್ರಂಪ್ ದೂರವಾಣಿ ಮಾತುಕತೆ ನಡೆಸಿದ್ರು ಅನ್ನೋದು ಕೂಡ ಸುಳ್ಳ? ಈ ಬಗ್ಗೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಹೇಳಿದ್ದೇನು? ಬನ್ನಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ, ಮತ್ತೆ ಕೆಲವರು ಈಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು 3 ದಿನಗಳ ಆಫ್ಲೈನ್ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕೆಮರಾ, ಚಾನಲ್ ಆಪ್ಟಿಮೈಸೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ, ಮಾನಿಟೈಸೇಷನ್, ಸೈಬರ್ ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನು ನೀವು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೂನ್ 27ಕ್ಕೆ ಆರಂಭಗೊಳ್ಳುವ ಈ ತರಬೇತಿ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9937379459 9972379459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, G7 ಶೃಂಗ ಮುಕ್ತಾಯಗೊಂಡಿದೆ. ಕೆನಡಾದಲ್ಲಿ ಆಯೋಜನೆಗೊಂಡಿದ್ದ G7ನಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕೂಡ ಭಾಗಿಯಾಗಿದ್ದರು. ಅಲ್ಲಿ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಮೋದಿ ನಡುವೆ ಒಂದು ಮೀಟಿಂಗ್ ಕೂಡ ಫಿಕ್ಸ್ ಆಗಿತ್ತು. ಆದರೆ ಇಸ್ರೇಲ್ ಹಾಗೂ ಇರಾನ್ ಯುದ್ಧದ ಕಾರಣದಿಂದ ಟ್ರಂಪ್ ಆತುರವಾಗಿ ಕೆನಡಾದಿಂದ ವಾಪಸ್ ಹೋದ್ರು. ಯಾವುದೇ ದೇಶದ ನಾಯಕರ ಜೊತೆ ಈ ಬಾರಿ ಟ್ರಂಪ್ ದ್ವಿಪಕ್ಷೀಯ ಮಾತುಕತೆಗಳಿಗೆ ಅಲ್ಲಿ ಸಮಯ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಯಾರ ಜೊತೆ ಮುಖ್ಯವಾಗಿ ಮಾತುಕತೆ ನಡೆಸಬೇಕಿತ್ತೋ ಆ ನಾಯಕರಿಗೆ ಅಮೆರಿಕಾದ ಅಧ್ಯಕ್ಷರ ಫೋನ್ ಕಾಲ್ ಬರೋದಕ್ಕೆ ಶುರುವಾಯಿತು. ಹಾಗೆ ಅಮೆರಿಕ ಅಧ್ಯಕ್ಷರ ಕಚೇರಿಯಿಂದ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೂಡ ಒಂದು ಕಾಲ್ ಬಂತು. ಅಲ್ಲಿ ಟ್ರಂಪ್ ಹಾಗೂ ಮೋದಿ ನಡುವೆ ಸುಮಾರು 35 ನಿಮಿಷಗಳ ಸುದೀರ್ಘ ಸಂಭಾಷಣೆ ಕೂಡ ನಡೀತು. ಈ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ್ ಕುರಿತಾದ ವಿವರಗಳನ್ನು ಪ್ರಧಾನಿ ಮೋದಿ ಟ್ರಂಪ್ಗೆ ಹೇಳಿದರು ಮತ್ತು ಅಮೆರಿಕಾಗೆ ಬಂದು ಹೋಗಿ ಅನ್ನೋ ಟ್ರಂಪ್ ಆಹ್ವಾನವನ್ನ ಮೋದಿ ನಿರಾಕರಿಸಿದರು ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ತಿಳಿಸಿದ್ದಾರೆ. ಅಲ್ಲಿ ಅವರಿಬ್ಬರು ನಾಯಕರ ದೂರವಾಣಿ ಸಂಭಾಷಣೆಯ ಪೂರ್ತಿ ವಿವರಗಳನ್ನು ಮಿಸ್ರಿ ಬಹಿರಂಗಪಡಿಸಿದ್ದಾರೆ. पहलगाम आतंकी हमले के बाद राष्ट्रपति ट्रंप ने फोन पर प्रधानमंत्री मोदी को शोक संवेदना प्रकट की. उसके बाद दोनों लीडर्स की ये पहली बातचीत थी. ಗೆಳೆಯರೆ, ಇಲ್ಲಿ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಉಂಟಾದ ಕದನ ವಿರಾಮವನ್ನ ಮೊದಲು ಹೇಳಿಕೊಂಡಿದ್ದು ಪಾಕಿಸ್ತಾನ. ಅದರ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಈ ವಿಷಯವನ್ನು ಬಹಿರಂಗಪಡಿಸಿದ್ರು. ಅಷ್ಟೇ ಅಲ್ಲ, ನಮ್ಮ ಮಧ್ಯಸ್ಥಿಕೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಕದನ ವಿರಾಮ ಆಯಿತು, ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ ಪದೇ ಪದೇ ಹೇಳಿಕೊಳ್ತಾ ಹೋದ್ರು ಟ್ರಂಪ್. ಯುದ್ಧ ನಿಲ್ಲಿಸದೇ ಇದ್ರೆ ವ್ಯಾಪಾರ ನಿರ್ಬಂಧಗಳನ್ನು ಹೇರೋದಾಗಿ ಹೇಳಿದ್ದೆ, ಅದಕ್ಕೆ ಹೆದರಿ ಎರಡೂ ದೇಶಗಳು ಯುದ್ಧವನ್ನು ನಿಲ್ಲಿಸಿಬಿಟ್ವು ಅಂತ ಟ್ರಂಪ್ ಹೇಳ್ಕೊಂಡ್ರು. ನಮ್ಮ ಟ್ಯಾರಿಫ್ ಭಯದ ಕಾರಣಕ್ಕೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಯುದ್ಧ ನಿಂತೋಯ್ತು ಅಂತ ಅಲ್ಲಿನ ನ್ಯಾಯಾಲಯವೊಂದರಲ್ಲಿ ಟ್ರಂಪ್ ವಕೀಲರು ವಾದ ಕೂಡ ಮಾಡಿದರು. ಈ ವಿಷಯ ಕೂಡ ಟ್ರಂಪ್ ಹಾಗೂ ಮೋದಿ ಮಾತುಕತೆಯ ನಡುವೆ ಪ್ರಸ್ತಾಪ ಆಗಿದೆ. ಇಲ್ಲಿ ವಿಕ್ರಮ್ ಮಿಸ್ರಿ ಹೇಳ್ತಿರೋ ಪ್ರಕಾರ ಏಪ್ರಿಲ್ 22ರಂದು ಪಹಲ್ಗಾಮ್ ದಾಳಿ ನಡೆದ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಭಾರತದ ಪ್ರಧಾನಿಗೆ ಕರೆ ಮಾಡ್ತಾರೆ. ಆ ದಾಳಿಯ ಬಗ್ಗೆ ಮಾತಾಡ್ತಾರೆ, ಸಂತಾಪ ವ್ಯಕ್ತಪಡಿಸ್ತಾರೆ, ಭಯೋತ್ಪಾದನೆಯ ವಿರುದ್ಧದ ಯುದ್ಧದಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾರೆ. ಅದಾದ ಮೇಲೆ ಟ್ರಂಪ್ ಹಾಗೂ ಮೋದಿಯ ನಡುವೆ ಮತ್ತೊಂದು ದೂರವಾಣಿ ಸಂಭಾಷಣೆ ಅಂತ ಆಗಿದ್ದು ಮೋದಿ ಕೆನಡಾಕ್ಕೆ ಬಂದ ನಂತರನೇ. ಇದರ ನಡುವೆ ಮತ್ತಿನ್ಯಾವತ್ತೂ ಇಬ್ಬರು ನಾಯಕರ ನಡುವೆ ದೂರವಾಣಿ ಮಾತುಕತೆ ನಡೆದಿರಲಿಲ್ಲ. ಹೀಗಿರುವಾಗ ಅಲ್ಲಿ ಟ್ರಂಪ್ ಭಾರತದ ಜೊತೆ ಮಾತಾಡಿ ಟ್ರೇಡ್ ಮಾಡ್ಕೊಳ್ಳಿ, ಯುದ್ಧ ನಿಲ್ಲಿಸಿ, ಇಲ್ಲ ಅಂದರೆ ನಾನು ಟ್ಯಾರಿಫ್ ಹಾಕ್ತೀನಿ ಅಂತ ಹೆದರಿಸೋದು ಎಲ್ಲಿಂದ ಬಂತು? ಇನ್ನು ಮೋದಿ ಈ ವಿಷಯವನ್ನ ಟ್ರಂಪ್ ಗಮನಕ್ಕೆ ತಂದಿದ್ದಾರೆ. मोदी ने ट्रंप को स्पष्ट रूप से कहा, किसी भी स्तर पर भारत अमेरिका ट्रेड डील, भारत और पाकिस्तान के बीच मध्यस्थता जैसे विषयों पर बात नहीं हुई थी. ಅಷ್ಟೇ ಅಲ್ಲ, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ಕೂಡ
ಟ್ರಂಪ್ಗೆ ಮೋದಿ ವಿವರವಾಗಿ ತಿಳಿಸಿದ್ದಾರೆ. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಕರೆ ಮಾಡಿ ಮಾತನಾಡಿದ ವಿಷಯವನ್ನು ಕೂಡ ಟ್ರಂಪ್ಗೆ ತಿಳಿಸಲಾಗಿದೆ. ವ್ಯಾನ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿ 9ನೇ ತಾರೀಕು ಭಾರತದ ಮೇಲೆ ಪಾಕಿಸ್ತಾನ ದೊಡ್ಡ ಮಟ್ಟದ ದಾಳಿಯೊಂದನ್ನು ನಡೆಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಅಂತ ಹೇಳಿದ್ರು. ಅವರು ದಾಳಿ ಮಾಡಲಿ, ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನಾವು ಕೂಡ ಕೊಡ್ತೀವಿ, ನೀವೇನು ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಭಾರತದ ಪ್ರಧಾನಿ ವ್ಯಾನ್ಸ್ಗೆ ಹೇಳಿದ್ರಂತೆ. उपराष्ट्रपति वांस ने मोदी को फोन किया था कि पाकिस्तान भारत पर बड़ा हमला कर सकता है. मोदी ने बताया था यदि ऐसा होता है पाकिस्तान को उससे भी बड़ा जवाब देगा. ಅದರಂತೆ 9ನೇ ತಾರೀಕು ಪಾಕಿಸ್ತಾನ ಭಾರತದ ವಿರುದ್ಧ ಬ್ಯಾಲಿಸ್ಟಿಕ್ ಮಿಸೈಲ್ ಹಾಗೂ ಚೈನಾದ ಮಿಸೈಲ್ಗಳ ಮೂಲಕ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿತು. ಅದನ್ನು ವಿಫಲಗೊಳಿಸಿದ ಭಾರತ ಪಾಕಿಸ್ತಾನದ ಮೇಲೆ ಎಷ್ಟು ಭಯಾನಕ ದಾಳಿ ಮಾಡ್ತು ಅಂದರೆ, ಅವತ್ತು ರಾತ್ರಿ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಬಂಕರ್ರಲ್ಲಿ ಬಚ್ಚಿಟ್ಟುಕೊಂಡ, ತನ್ನ ಮನೆಯಲ್ಲಿ ಹೊದ್ದು ಮಲಗಿದ್ದ ಪ್ರಧಾನಿ ಶಹಬಾಜ್ಗೆ ಫೋನ್ ಮಾಡಿ ಎಬ್ಬಿಸಿ ನಮ್ಮ ಏರ್ ಬೇಸ್ಗಳ ಮೇಲೆ ಭಾರತದ ಮಿಸೈಲುಗಳು ದಾಳಿ ಮಾಡ್ತಾ ಇವೆ ಅನ್ನೋದನ್ನು ತಿಳಿಸಿದ್ದ. ಈ ವಿಷಯವನ್ನ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರೇ ಹೇಳಿಕೊಂಡಿದ್ರು. ಮಜಾ ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗ್ತಾ ಇರುವಾಗ ಅಲ್ಲಿನ ಪ್ರಧಾನಿ ಶಹಬಾಜ್ ಅದರ ಮಾಹಿತಿ ಕೂಡ ಇಲ್ಲದೆ ಮಲಗಿದ್ರಂತೆ. ಆತನನ್ನು ಎಬ್ಬಿಸಿ ವಿಷಯವನ್ನು ತಿಳಿಸಲಾಯಿತು. ಮರುದಿನ ಬೆಳಗಿನ ಹೊತ್ತಿಗೆ ಅಂದರೆ 10ನೇ ತಾರೀಕು ಬೆಳಗ್ಗೆ ಹೊತ್ತಿಗೆ ಪಾಕಿಸ್ತಾನದ ಬಹುತೇಕ ಏರ್ ಬೇಸುಗಳು ನಾಶ ಆಗಿದ್ವು. ಗಾಳಿಯಲ್ಲಿ ಹಾರಿದ ಯುದ್ಧ ವಿಮಾನಗಳು ಎಲ್ಲಿ ಇಳಿಬೇಕು ಅನ್ನೋದು ಗೊತ್ತಿಲ್ಲದೆ ಕಂಗಾಲಾಗಿದ್ವು. ಅವರ F-16, J-10, C-130 ಟ್ರಾನ್ಸ್ಪೋರ್ಟ್ ವಿಮಾನ, ಅವ್ಯಾಕ್ಸ್ ಅಂದರೆ ಏರ್ಬಾರ್ನ್ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್, ರಡಾರುಗಳು, ಏರ್ ಡಿಫೆನ್ಸ್, ಏರ್ ಬೇಸುಗಳು, ಹೀಗೆ ಎಲ್ಲವೂ ಕೂಡ ನಾಶ ಆಗಿದ್ವು. ಅಲ್ಲಿ ಯುದ್ಧವನ್ನು ಮುಂದುವರಿಸೋದಕ್ಕೆ ಪಾಕಿಸ್ತಾನದ ಹತ್ರ ಇನ್ನೇನು ಉಳಿದಿರಲಿಲ್ಲ. ಹೀಗಾಗಿ ಪಾಕಿಸ್ತಾನದ DGMO ಭಾರತದ DGMOಗೆ ಕರೆ ಮಾಡಿ ಯುದ್ಧ ವಿರಾಮದ ಮಾತುಗಳನ್ನು ಆಡಿದ್ದ. ಆಗಿದ್ದು ಇಷ್ಟು. पाकिस्तान के हमले का भारत ने बहुत सशक्त जवाब दिया. भारत के मुंह तोड़ जवाब के कारण दोनों सेनाओं की एग्जिस्टिंग चैनल्स के माध्यम से हुई थी और पाकिस्तान के ही आग्रह पर हुई थी. ಇಲ್ಲಿ ಟ್ರೇಡು, ಟ್ಯಾರಿಫು ಇಂಥ ಯಾವ ಮಾತುಕತೆಯು ಭಾರತ ಮತ್ತು ಅಮೆರಿಕದ ನಡುವೆ ಆಗಲೇ ಇಲ್ಲ. ಯಾರೂ ಅದರ ಬಗ್ಗೆ ಮಾತು ಆಡಿರಲಿಲ್ಲ. ನಿಮಗಿಲ್ಲಿ ಯಾರೋ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ, ಅದನ್ನಿಟ್ಟುಕೊಂಡು ಮಾಹಿತಿ ಇಲ್ಲದೆ ನೀವು ಮಾತಾಡ್ತಾ ಹೋಗ್ತಾ ಇದ್ದೀರಿ. ಸಾಕಿನ್ನು ಈ ಮಾತುಗಳನ್ನೆಲ್ಲ ನಿಲ್ಲಿಸಿ ಅಂತ ಪೊಲೈಟ್ ಆಗಿ ಮೋದಿ ಟ್ರಂಪ್ಗೆ ಹೇಳಿದ್ದಾರೆ. ಇದೆಲ್ಲವನ್ನ ಕೇಳಿಸ್ಕೊಂಡ ನಂತರ ನೀವು ಕೆನಡಾದಿಂದ ಭಾರತಕ್ಕೆ ಹೋಗೋ ಮೊದಲು ಒಮ್ಮೆ ಅಮೆರಿಕಾಗೆ ಬಂದು ಹೋಗಬಹುದೇ ಅಂತ ಟ್ರಂಪ್ ಕೇಳಿದ್ರಂತೆ. ಯಾಕೆಂದರೆ ಕೆನಡಾ ಮತ್ತು ಅಮೆರಿಕಾದ ನಡುವೆ ತುಂಬ ದೂರ ಏನಿಲ್ಲ. ಮೋದಿ ಮನಸ್ಸು ಮಾಡಿದರೆ 1 ಗಂಟೆಯ ಹಾದಿ ಅದು. ಆದರೆ ಭಾರತದ ಪ್ರಧಾನಿ ಅಮೆರಿಕಾದ ಈ ಆಹ್ವಾನವನ್ನು ಸ್ಪಷ್ಟವಾಗಿ ತಿರಸ್ಕರಿಸಿದ್ದಾರೆ. ಪೂರ್ವ ನಿರ್ಧಾರಿತ ಕಾರ್ಯಕ್ರಮಗಳಿವೆ, ಹೀಗಾಗಿ ಈಗ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಕ್ವಾಡ್ಗೆ ಬರ್ತಿರಲ್ಲ, ಆಗ ಭೇಟಿ ಆಗೋಣ ಅಂತ ಹೇಳಿದ್ರಂತೆ. ಜೊತೆಗೆ ಭಾರತದಲ್ಲಿ ನಡೆಯಲಿರುವ ಕ್ವಾಡ್ ಸಭೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ಭಾರತಕ್ಕೆ ಬರೋದಕ್ಕೆ ನಾನು ಉತ್ಸುಕನಾಗಿದ್ದೀನಿ ಅಂತ ಟ್ರಂಪ್ ಹೇಳಿದ್ರಂತೆ. ಅಲ್ಲಿಗೆ ಆ ಮಾತುಕತೆ ಮುಕ್ತಾಯ ಆಗಿದೆ. क्वाड की अगली बैठक के लिए प्रधानमंत्री मोदी ने राष्ट्रपति ट्रंप को भारत यात्रा का निमंत्रण दिया. राष्ट्रपति ट्रंप ने कि वे भारत आने के लिए उत्सुक हैं. ಗೆಳೆಯರೆ, G7 ನಂತರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕ್ರೊಯೇಷಿಯಾಗೆ ಭೇಟಿ ಕೊಡಬೇಕಿತ್ತು. ಅವರು ಅಲ್ಲಿಗೆ ಹೋಗಿದ್ದಾರೆ. ಆದರೆ ಮನಸ್ಸು ಮಾಡಿದರೆ ಕೆನಡಾದಿಂದ ಅಮೆರಿಕಾಗೆ ಹೋಗಿ ಟ್ರಂಪ್ ಅವರನ್ನು ಭೇಟಿ ಮಾಡಿಕೊಂಡು ಆ ನಂತರ ಕ್ರೊಯೇಷಿಯಾಗೆ ಹೋಗೋದು ಮೋದಿಗೆ ಕಷ್ಟ ಏನಾಗ್ತಾ ಇರಲಿಲ್ಲ. ಆದರೆ ಈ ಸಂದರ್ಭದಲ್ಲಿ ಅಮೆರಿಕ ಹಾಗೂ ಟ್ರಂಪ್ ಭೇಟಿಯನ್ನು ನಿರಾಕರಿಸೋದಕ್ಕೆ ಕೂಡ ಅಲ್ಲಿ ಒಂದು ಕಾರಣ ಇದೆ. ಅದರ ಹೆಸರು ಆಸಿಮ್ ಮುನೀರ್, ದ ಗ್ರೇಟ್ ಫೀಲ್ಡ್ ಮಾರ್ಷಲ್ ಆಫ್ ಪಾಕಿಸ್ತಾನ್. Gidar, Gidar, Gidar! Shame on you, Asim Munir! Shame on you, Asim Munir! ಇಲ್ಲಿ 14ನೇ ತಾರೀಕಿನಿಂದ ಕೂಡ ಆಸಿಮ್ ಮುನೀರ್ ಅಮೆರಿಕಾದಲ್ಲಿದ್ದಾನೆ. ಆತನಿಗೆ ಅಮೆರಿಕ ತನ್ನ ಸೇನಾ ದಿನಾಚರಣೆಗೆ ಆಹ್ವಾನ ಕೊಡುತ್ತೆ ಅನ್ನೋ ಸುದ್ದಿ ಇತ್ತು. ಆದರೆ ನಾವು ಅದಕ್ಕೆಲ್ಲ ಕರೆದಿಲ್ಲ ಅಂತ ಅಮೆರಿಕ ಹೇಳಿಕೊಳ್ತು. ಇನ್ನು ಮುನೀರ್ ಹಾಗೂ ಡೊನಾಲ್ಡ್ ಟ್ರಂಪ್ ಭೇಟಿ ಕಾರ್ಯಕ್ರಮ ಇವತ್ತಿಗೆ ನಿಗದಿಯಾಗಿತ್ತು. ಮಧ್ಯಾಹ್ನ ಅಲ್ಲಿ ಟ್ರಂಪ್ ಜೊತೆ ಮುನೀರ್ ಭೋಜನ ಕೂಟದಲ್ಲಿ ಭಾಗಿಯಾಗೋ ಕಾರ್ಯಕ್ರಮ. ಸೊ ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಮೋದಿ ಅವರನ್ನು ಕರೆದು ಬಿಟ್ರೆ ಆಸಿಮ್ ಮುನೀರ್ ಮತ್ತು ಮೋದಿ ಭೇಟಿ ಆಗದೇ ಇದ್ರೂ ಕೂಡ ವೈಟ್ ಹೌಸಲ್ಲಿ ಪಾಕಿಸ್ತಾನದ ಈ ಸೂಪರ್ ಮ್ಯಾನು ಮತ್ತು ಭಾರತದ ಪ್ರಧಾನಿ ಮೋದಿ ಒಂದೇ ದಿನ ಕಾಣಿಸ್ಕೊಂಡ್ರೂ ಸಾಕಲ್ವಾ? ಅಮೆರಿಕ ಮತ್ತೆ ಮಧ್ಯಸ್ಥಿಕೆಯ ಮಾತನ್ನು ಶುರು ಮಾಡ್ತಾ ಇತ್ತು. ಹಾಗೆ ಪಾಕಿಸ್ತಾನ ಕೂಡ ಅಮೆರಿಕಾದ ಮಧ್ಯಸ್ಥಿಕೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆಗಳು ಶುರು ಆಗಿಬಿಟ್ಟಿವೆ ಅನ್ನೋ ಪ್ರಪಗಂಡಾನ ಶುರು ಮಾಡ್ಕೊಳ್ತಾ ಇತ್ತು. ಈ ಹಿಂದಾಗಲೇ ಪಾಕಿಸ್ತಾನ ಇದನ್ನ ಪದೇ ಪದೇ ಹೇಳಿದೆ, ನಾವು ಭಾರತದ ಜೊತೆ ಮಾತುಕತೆಗೆ ಸಿದ್ಧ ಇದ್ದೀವಿ. ಯಾವುದಾದರೂ ತಟಸ್ಥ ಪ್ರದೇಶದಲ್ಲಿ ತಟಸ್ಥ ದೇಶದ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ನಡಿಬೇಕು ಅಂತ ಅಮೆರಿಕ, ಸೌದಿ ಅರೇಬಿಯಾ, UAE ಮುಂತಾದ ದೇಶಗಳ ಕಡೆ ತಿರುಗಿ ಪಾಕಿಸ್ತಾನ ಪದೇ ಪದೇ ಹೇಳ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಮೋದಿ ಹಾಗೂ ಮುನೀರ್
ಒಂದೇ ದಿವಸ ಅಮೆರಿಕಾದಲ್ಲಿದ್ದಾರೆ ಅಂದುಬಿಟ್ರೆ ಅಲ್ಲಿ ಮಾತುಕತೆ ಆಗೇ ಹೋಯ್ತು ಅನ್ನೋ ಥರದ ಪ್ರೊಪಗಂಡಾ ಸುದ್ದಿಗಳು ಹರಡೋದಕ್ಕೆ ಶುರು ಆಗ್ತಾ ಇದ್ವು. ಇಷ್ಟಾಗ್ಬಿಟ್ಟಿದ್ರೆ ಇಲ್ಲಿನ ಪಾಕಿಸ್ತಾನದ ಪ್ರೇಮಿಗಳಿಗೆ, ಮೋದಿ ವಿರೋಧಿಗಳಿಗೆ ಒಂದಷ್ಟು ತಿಂಗಳುಗಳಿಗೆ ಆಗುವಷ್ಟು ಸರಕು ಕೂಡ ಸಿಕ್ಕಿಬಿಡ್ತಾ ಇತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಶಕ್ತಿಯನ್ನ ಕಡಿಮೆ ಮಾಡಿ ತೋರಿಸೋದಕ್ಕೆ ವಿದೇಶಿ ಮಾಧ್ಯಮಗಳ ಕೈಗೆ ಒಂದು ಅಸ್ತ್ರ ಸಿಕ್ಕಂತಾಗ್ತಾ ಇತ್ತು. ಯುದ್ಧ ಗೆದ್ದು ಕೂಡ ಪ್ರೊಪಗಂಡಾ ವಾರಲ್ಲಿ ಭಾರತ ಸೋತಾಗ್ತಾ ಇತ್ತು. ಹೀಗಾಗಿ ಅಮೆರಿಕಾಗೆ ಈ ಸದ್ಯಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಮೋದಿಯಲ್ಲಿ ಟ್ರಂಪ್ಗೆ ಸ್ಪಷ್ಟಪಡಿಸಿದ್ರು. ಇನ್ನು ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ನಾನು ಕರೆದ್ರೆ ಯಾರು ಬೇಕಾದರೂ ಬರ್ತಾರೆ ಅನ್ನೋ ಒಂದು ಧಿಮಾಕಿದೆ ಅಲ್ವಾ, ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋದು ಮತ್ತು ಅಮೆರಿಕಾದ ವರ್ತನೆಯ ವಿಷಯದಲ್ಲಿ ಭಾರತ ಬೇಸರಗೊಂಡಿದೆ ಅನ್ನೋದನ್ನು ತೋರಿಸುವ ಉದ್ದೇಶ ಕೂಡ ಮೋದಿಯ ಈ ನಿರಾಕರಣೆಯ ಹಿಂದಿದೆ ಅಂತ ಹೇಳಲಾಗ್ತಾ ಇದೆ. ट्रंप ने प्रधानमंत्री मोदी से पूछा कि क्या वे कनाडा से वापसी में अमेरिका रुक कर जा सकते हैं. पूर्व निर्धारित कार्यक्रमों के कारण प्रधानमंत्री मोदी ने अपनी असमर्थता व्यक्त की. ಇನ್ನು ಇದೇ ಸಂದರ್ಭದಲ್ಲಿ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಕಾಶ್ಮೀರದ ವಿಷಯದಲ್ಲಿ ಯಾರ ಮಧ್ಯಸ್ಥಿಕೆಯೂ ಬೇಕಾಗಿಲ್ಲ. ನೀವು ಕೂಡ ಅಷ್ಟೇ ಮಧ್ಯಸ್ಥಿಕೆ, ರಾಜಿ ಸಂಧಾನ ಅಂತೆಲ್ಲ ಇನ್ನು ಮುಂದೆ ಅನಗತ್ಯವಾಗಿ ಮೂಗು ತೂರಿಸೋದಕ್ಕೆ ಬರಬೇಡಿ. ನಮ್ಮಿಬ್ಬರ ನಡುವೆ ಇರೋದು ದ್ವಿಪಕ್ಷೀಯ ಸಮಸ್ಯೆ, ಅದನ್ನು ನಾವೇ ಬಗೆಹರಿಸ್ಕೋಬೇಕು, ನಾವಿಬ್ಬರೇ ಬಗೆಹರಿಸ್ಕೊಳ್ತೀವಿ ಅಂತ ಕೂಡ ನೇರವಾಗಿ ಮತ್ತು ಗಟ್ಟಿ ದನಿಯಲ್ಲಿ ಮೋದಿ ಟ್ರಂಪ್ಗೆ ಹೇಳಿದ್ದಾರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ವಿಕ್ರಮ್ ಮಿಸ್ರಿ ತಿಳಿಸಿದ್ದಾರೆ. प्रधानमंत्री मोदी ने जोर देकर कहा कि भारत ने न तो कभी मध्यस्थता स्वीकार की थी, न करता है और न ही कभी करेगा. भारत में पूर्ण रूप से राजनीतिक एकमत है. ಗೆಳೆಯರೆ, ಇಲ್ಲಿ ಪಾಕಿಸ್ತಾನದ ವಿಷಯದಲ್ಲಿ ಅಮೆರಿಕಾಗೆ ಕೂಡ ಒಂದಷ್ಟು ಅಗತ್ಯಗಳಿವೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಯಾಕೆ ಅಮೆರಿಕಾಗೆ ಬೇಕಾಗುತ್ತೆ ಅನ್ನೋದನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ಕೂಡ ನಿಮಗೆ ಹೇಳಿದ್ದೀನಿ. ಇಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ತೀವ್ರವಾದ್ರೆ ಅಮೆರಿಕ ಕಣಕ್ಕಿಳಿಲೇಬೇಕಾಗತ್ತೆ. ಅಮೆರಿಕ ಫೀಲ್ಡ್ಗೆ ಇಳಿದೇ ಇದ್ರೆ ಇರಾನಿನ ಅಣುಶಕ್ತಿಯನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಇಸ್ರೇಲ್ ಒಂದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇಸ್ರೇಲ್ ಏನಾದರೂ ಮಾಡಿ ಅಮೆರಿಕಾನ ಯುದ್ಧಕ್ಕಿಳಿಸೇ ತೀರುತ್ತೆ. ಇಲ್ಲಿ ಅಮೆರಿಕ ತನ್ನ ಸೇನೆಯನ್ನ ಯುದ್ಧಕ್ಕಿಳಿಸದೆ ಆಯುಧ ನೆರವನ್ನ ಇಸ್ರೇಲ್ಗೆ ಕೊಟ್ಟು ಇರಾನ್ನ ಪಕ್ಕದಲ್ಲೇ ಇನ್ನೂ ಒಂದು ಫ್ರಂಟ್ ಓಪನ್ ಆಗುವ ಹಾಗೆ ನೋಡ್ಕೋಬೇಕು. ಅದಕ್ಕೆ ಅವರಿಗೆ ಪಾಕಿಸ್ತಾನ ಬೇಕಿದೆ. ಪಾಕಿಸ್ತಾನ ಬಲೂಚಿಸ್ತಾನ್ನಲ್ಲಿ ಇರಾನ್ ಜೊತೆ ಗಡಿ ಹಂಚಿಕೊಳ್ಳುತ್ತೆ. ಅಲ್ಲಿ ಪಾಕಿಸ್ತಾನವನ್ನು ಬಳಸ್ಕೊಳ್ಳೋದಕ್ಕೆ ಅಮೆರಿಕ ನೋಡ್ತಾ ಇದೆ. ಅಗತ್ಯ ಬಿದ್ದರೆ ಅಮೆರಿಕಾದ ಯುದ್ಧ ವಿಮಾನಗಳು ಬಲೂಚನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯವಾಗುವ ಹಾಗೆ ಅಥವಾ ಪಾಕಿಸ್ತಾನದ ಮೂಲಕವೇ ಇರಾನ್ಗೆ ತೊಂದರೆ ಕೊಡೋ ಹಾಗೆ ಹೇಗಾದರೂ ಸರಿ ಈ ಯುದ್ಧದಲ್ಲವರು ಪಾಕಿಸ್ತಾನವನ್ನು ಬಳಕೆ ಮಾಡ್ಕೋಬೇಕು. ಸೊ ಆಸಿಮ್ ಮುನೀರ್ ಮತ್ತು ಪಾಕಿಸ್ತಾನ ಈಗ ಅಮೆರಿಕಾಗೆ ಬೇಕು. ಇದನ್ನೇ ಮೊನ್ನೆ ಅಮೆರಿಕಾದ ಸೆಂಟ್ಕಾಮ್ನ ಮುಖ್ಯಸ್ಥ ಜನರಲ್ ಮೈಕೆಲ್ ಕುರಿಲ್ಲಾ ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಪಾಕಿಸ್ತಾನ ನಮ್ಮ ಫೆನಾಮಿನಲ್ ಪಾಲುದಾರ ಅಂತ ಹೇಳಿರೋದು. ಇಲ್ಲಿ ಈಗ ಅಮೆರಿಕಾದ ಕಣ್ಣಲ್ಲಿ ಭಯೋತ್ಪಾದಕ ಅಂದ್ರೆ ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲಿನ ಪರ ನಿಂತು ಯುದ್ಧ ಮಾಡಬೇಕಿದೆ. ಆ ಯುದ್ಧದಲ್ಲಿ ಪಾಕಿಸ್ತಾನವನ್ನ ಅಮೆರಿಕ ತೊಡಗಿಸಿಕೊಳ್ಳಬೇಕಿದೆ. ಹೀಗಾಗಿ ಪಾಕಿಸ್ತಾನವನ್ನ ಇನ್ನಷ್ಟು ಪ್ಲೀಸ್ ಮಾಡೋದಕ್ಕೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಮೆರಿಕಾದಲ್ಲಿ ಇರುವಾಗಲೇ ಭಾರತದ ಪ್ರಧಾನಿಯನ್ನ ಕರೆದು ದೊಡ್ಡಸ್ತಿಕೆ ಮೆರೆಯೋದಕ್ಕೆ ಹೋದ ಟ್ರಂಪ್ಗೆ ಒಂದು ಸಣ್ಣ ಮುಖಭಂಗ ಕೂಡ ಇಲ್ಲಾಗಿದೆ. ಆದ್ರೆ ಗೆಳೆಯರೆ, ಯಾವುದೇ ದೇಶ ಇರಲಿ, ಯಾವ ಪಕ್ಷನೇ ಇರಲಿ, ರಾಜಕಾರಣಿಗಳಿಗೆ ಅವಮಾನ, ಮುಖಭಂಗ ಇದೆಲ್ಲ ಇರೋದೇ ಇಲ್ಲ. ಚರ್ಮ ದಪ್ಪ ಇಲ್ಲದೆ ಇದ್ರೆ ಅವನು ರಾಜಕಾರಣಿ ಆಗೋದಕ್ಕೆ ಸಾಧ್ಯ ಕೂಡ ಆಗೋದಿಲ್ಲ ಅಲ್ವಾ. ಇದು ಗೆಳೆಯರೆ ಭಾರತದ ಪ್ರಧಾನಿ ಮತ್ತು ಅಮೆರಿಕಾದ ಅಧ್ಯಕ್ಷರ ನಡುವೆ ನಡೆದ ಮಾತುಕತೆಗೆ ಸಂಬಂಧಿಸಿದ ಮತ್ತು ಅಮೆರಿಕಾದ ಇನ್ನೂ ಒಂದು ಟ್ರ್ಯಾಪ್ ಅನ್ನ ಭಾರತ ವಿಫಲಗೊಳಿಸಿದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.